ಅಲ್ಲ ಕರ್ಕೊಂಬರೋದೇನೋ ಕರ್ಕೊಂಬಂದು ನಿಂತೀನಿ. ಈಕೆ ನೋಡಿದ್ರೆ ಏನೋ ಮಾತಾಡೋವಳು. ಏನು ಮಾಡಲಿ, ನನಗರ ಏನು ಮಾತಾಡ್ಬೇಕಂತ ಗೊತ್ತಾಗಲ್ತೀವಿ ಮುಂದಿನ ಸಮಯದ. ಈಗಲೂ ಏನೋ ಮಾತಾಡೋವಳು ಮ್ಯಾರೇಜ್ ಅಪ್ಪಗೆ ಮಾಡ್ಕೊಂಡು ನಿಂತಾಳ. ಏನು ಮಾಡಲಿ, ಏನು ಮಾತಾಡಲಿ? ಹ್ಞೂ ಈ ಇದು ಅಲ್ಲ, ಇಲ್ಲಿ ಕರ್ಕೊಂಬಂದಿನಿ. ಆದರೆ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ನನಗಂತೂ ಗೊತ್ತಾಗಲ್ತು. ನೀವು ನೋಡಿದ್ರೆ ಸುಮ್ಮನೆ ನಿಂತೀರಿ. ಅಲ್ಲ, ಏನರ ಬೇಕೇನು ನಿಮ್ಗೆ? ಏನರ ತಿಂತೀರೇನು? ಯಪ್ಪ ದೇವ್ರೆ, ಏನು ಮಾತಾಡ್ಬೇಕು ಏನು ಬಿಡ್ಬೇಕು ದೇವ್ರೆ, ನನಗೆ ಗೊತ್ತಾಗಲ್ತು. ಏನು ಮಾತಾಡ್ಬೇಕು ಏನು ಬಿಡ್ಬೇಕಂತೇಳಿ ಇನ್ನು ಇವನಿಗೆಲ್ಲಿ ಗೊತ್ತಾಗಬೇಕು. ಇಂಥದ್ದೇ ಮಾತಾಡ್ಬೇಕು ಇಂಥದ್ದೇ ಬಿಡ್ಬೇಕಂತೇಳಿ. ಮಾತಾಡಲೇಬೇಡ. ಅಲ್ಲ ನಾನು ಎಟ್ಲ ಮಾತಾಡಕತ್ತೀನಿ. ಈಕೆ ಏನು ಒಂದು ಮಾತಾಡನೆ ಆಡವಳು. ಮಾತಾಡ್ತಾ ಅನ್ಬೇಕು, ಇದು ಅನ್ಬೇಕು, ಏನು ಇಟ್ಟಿಂದ್ರೆ ಅನ್ಬೇಕು, ಮೂಗು ದೇವ್ ನಿಂತಂಗೆ. ಅಲ್ಲ, ಏನಾಗೈತಿ? ನಾ ಮಾತಾಡ್ಸಕತ್ರು ಮಾತಾಡಕತ್ತಿಲ್ಲಲ್ಲ, ಯಾಕೆ? ಏನಾಗೈತಿ? ನನ್ನ ಮುಂದೆ ಹೇಳ್ಕೊಬೋದಲ್ಲ? ಏನಿಲ್ಲ. ಅಲ್ಲ, ಏನಿಲ್ಲ ಅನ್ನಕತ್ತೀರಿ. ಮತ್ತು ನೀವು ನೋಡಿದ್ರೆ ನಾ ಮಾತಾಡಕತ್ರು ಏನು ಮಾತಾಡವಲ್ರಿ, ಸುಮ್ಮನೆ ಇದ್ಬಿಟ್ರಿ. ಅಲ್ಲ, ಅದು ಅದು ಇದು ಇದು ನಾನು ಏನೂ ಇಲ್ಲ ಬಿಡ್ರಿ, ಏನೂ ಇಲ್ಲ. ಅಲ್ಲ, ಹೇಳ್ಬೇಕಲ್ಲಕತ್ರಿ, ಏನೋ ಹೇಳ್ರಲ್ಲ. ಮತ್ತೆ ಯಾಕತ್ತೆ ಏನೂ ಇಲ್ಲಕತ್ರಿ? ನೋಡ್ರಿ, ಮನಸ್ಸಿನಾಗ ಏನ್ರ ಐತಂದ್ರೆ ಇರೋದನ್ನ ನೇರವಾಗಿ ಹೇಳ್ಬಿಡ್ರಿ. ನಾನು ನಿಮ್ಮನ್ನ ಅದಕ್ಕೆ ಕರ್ಕೊಂಬಂದಿದ್ದು. ನಿಮ್ಮ ಮನಸ್ಸಿನಾಗ ಏನೈತಿ ಏನಿಲ್ಲ ಅಂತ ತಿಳ್ಕೊಳಕತ್ತ ಹೇಳಿ ಇಲ್ಲಿ ಕರ್ಕೊಂಬಂದಿನಿ. ಇದ್ದದ್ದನ್ನು ನೇರವಾಗಿ ಹಾಗೆ ಮಾತಾಡ್ಬಿಟ್ರಿ ಅಂದ್ರೆ ನನಗೆ ಖುಷಿ ಆಕೈತಿ. ಇವನಿಗೆ ಖುಷಿ ಆಗ್ತದ, ನಾನು ನೇರವಾಗಿ ಮಾತಾಡಿದ್ರೆ. ನೀನು ಖುಷಿ ಆದ್ರೆ ಅದಕ್ಕೆ ನಾ ಏನು ಮಾಡಲಿ? ನೀನು ಖುಷಿ ಆದ್ರೆ ನೀನು ಖುಷಿ ಆಕೈತಿ. ನನಗೆ ಏನೋ ಅಂತಾರಲ್ಲ, ಬೆಕ್ಕಿಗೆ ಚೆಲ್ಲಟಪ್ಪ ಇಲ್ಲಿ ಪ್ರಾಣ ಸಂಕಟ ನಂಗೆ. ನನ್ನ ಸಂಕಟನ್ಯಾಗ ನಾ ಒದ್ದಾಡಕತ್ತೀನಿ, ಇವ ಒಬ್ಬ. ಕವಿತಾ, ಹೇಳ್ರಿ. ಅಲ್ಲ, ಏನು ವಿಚಾರ ಮಾಡ್ಕೊತ ನಿಂತೀರಿ? ನಾ ಓದ್ರಾಕತ್ತೀನಿ, ನಾ ಏನೋ ಒಂದು ಕೇಳಕತ್ತೀನಿ, ಅದಕ್ಕೆ ಏನು ನಿಮ್ಮ ಕಡೆಯಿಂದ ರೆಸ್ಪಾನ್ಸೇ ಇಲ್ಲಲ್ಲ, ಸುಮ್ಮನೆ ಇದ್ಬಿಟ್ರಿ. ಏನಿಲ್ಲ, ಅದೇ ಫಸ್ಟ್ ಟೈಮ್ ಎಲ್ಲ ಭೇಟಿಯಾಗಿದ್ದು. ಹಿಂಗಾಗಿ ಏನು ಮಾತಾಡ್ಬೇಕು ಏನು ಬಿಡಬೇಕು ಅಂತ ಗೊತ್ತಲ್ಲಕ. ನನಗೂ ಒಂಥರ ನರ್ವಸ್ ಅನ್ಸಕತ್ತೈತಿ. ಅದಕ್ಕೆ ಹಂಗಾಗಿ ಸುಮ್ಮನಿದ್ದೀನಿ ಅಟ್ಟೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ರಿ. ಹೌದನ? ನನಗೂ ಹಾಗೆ ಆಲಕತ್ತದ್ರಿ. ಅಂದಂಗ ಮತ್ತೇನು ಸಮಾಚಾರ? ಯಪ್ಪ ಪುಣ್ಯಾತ್ಮ, ಸಮಾಚಾರ ಕೇಳ್ತಿಯಲ್ವೋ ಯಪ್ಪ. ಅಲ್ಲ, ಮಕ್ಕೊಂದ್ರೆ ಕಾಲು ಮಠ ಎದ್ನಿದ್ರೆ ಎದಿ ಮಠ ತೈತಿ ನನಗೆ. ನಿನ್ನ ಮುಂದೆ ಹೇಳ್ಕೊಕ್ ಕೂತ್ರೆ ನನಗೇನು ಲಾಭ ಇಲ್ಲ ಅದರಿಂದ. ಹೇಳ್ಕೊಂಡ್ರು ಉಪ್ಪಾಗಿಲ್ಲ. ಏನು ಮಾಡ್ಬೇಕಂತ ನನಗೆ ತಿಳಿಯವಲ್ತು. ನಾ ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಮತ್ತೇನು ಸಮಾಚಾರ ಅಂದ್ರೆ ನಾ ಏನು ಹೇಳ್ಬೇಕು ಅವನಿಗೆ? ಸಮಾಚಾರ ನೀವೇ ಹೇಳ್ಬೇಕ್ರಿ. ನನ್ನ ಬರ್ಲಿಕ್ಕೆ ಏನಿಲ್ರಪ್ಪ, ಎಲ್ಲ ನಿಮ್ಮ ಬರ್ಲಿಕ್ಕೆ ಸಮಾಚಾರ. ಅಲ್ಲ, ಅಂದಂಗ ನಿಂತ ಮಾತಾಡಕತ್ತೀವಿ ಇಲ್ಲಿ, ಅಲ್ಲೆಲ್ಲರೂ ಕೂತು ಮಾತಾಡೋಣ ಬರಲ್ಲ? ಬೇಡ್ರಿ, ಇಲ್ಲೇ ಚಂದ ಐತಿ, ಇಲ್ಲೇ ನಿಂದ್ರ ತಗೋರಿ, ನಿಂತ ಮಾತಾಡೋಣ ಅಂತ. ಹಂಗತ್ತೀರಿ? ಆದ್ರಾಯ್ತು, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಮತ್ತು ಅಂದಂಗೆ ನೀವೀಗ ಏನು ಓದಾಕತ್ತೀರಿ? ನಂದು ಡಿಗ್ರಿ ಫೈನಲ್ ಅದ್ರಿ. ಡಿಗ್ರಿ ಫೈನಲ್ ಅದೇನ್ರಿ? ಇನ್ನು ಎಷ್ಟು ವರ್ಷ ರೀ? ಇನ್ನೂ 2 ವರ್ಷ ರೀ. ಹೌದೇನ್ರಿ? ಮತ್ತು ಬರ್ಬೇಕಾದ್ರೆ ಊಟ ಏನು ಮಾಡಿದ್ರಿ? ಯಪ್ಪ ಪುಣ್ಯಾತ್ಮ, ಇವ ಒಳ್ಳೆ ತಿಳಿತಿಲ್ಲಕತ್ನಲ್ಲ ನನಗೆ. ಮಾತಾಡೋದು ಏನರ ಒಂದು ಚಲೋ ಮಾತಾಡೋದು ಕೇಸ ಊಟ ಏನು ಉಂಡಿ ಏನು ಮಾಡ್ತಿ ಏನು ಬಿಟ್ಟು ಅಂತ ಇಂಥದೆಲ್ಲ ಮಾತಾಡ್ಕೊತ ನಿಂತ್ಕೇಸ ಟೈಮ್ ವೇಸ್ಟ್ ಮಾಡಕತ್ತ ನೋಡಿದು. ಊಟ ರೀ, ಅದೇ ಅವು ಉಪ್ಪಿಟ್ಟು ಮಾಡಿದಲ್ರಿ, ತಿಂದಿನಿ ನೋಡ್ರಿ. ನೀವೇನು ತಿಂದಿರಿ? ನಾ ಇನ್ನೂ ಏನೂ ತಿಂದಿಲ್ರಿ. ನಾನು ಏನೈತಿ ನಿಮ್ಮ ಜೊತೆನೇ ಹೊರಗೆ ಇಲ್ಲಿ ಏನರ ತಿನ್ನಬೇಕು ಅಂತೇಳಿ ಬಂದೀನಿ. ಆದ್ರೆ ನೀವು ತಿಂದಿನಿ ತಿಳಾಕ್ತಿರಲ್ಲ. ಆಯ್ತು ಬಿಡ್ರಿ, ಮಧ್ಯಾಹ್ನ ಊಟನೇ ಮಾಡ್ಕೊಂಡ್ರೆ ಆಯ್ತು ಇಬ್ರು ಕೂಡಿ. ಹೌದೇನ್ರಿ? ನನಗೆ ಗೊತ್ತಿದ್ದಿದ್ದಿಲ್ರಿ ನೀವು ಹಾಗೆ ಬರ್ತೀರಿ ಅಂತೇಳಿ. ಹಿಂಗಾಗಿ ನಾವು ಊಟ ಮಾಡಿದ್ದೀನಿ ರೀ. ಏನೂ ತಪ್ಪು ತಿಳ್ಕೊಬೇಡ್ರಿ. ಇರ್ಲಿ ಹೇಳ್ರಿ, ನಡೀತೈತೆ. ಪಾಪ ನಿಮ್ಗಾರ ಹೆಂಗೆ ಗೊತ್ತಾಕೈತಿ ನಾವು ಉಂಡಿನೇ ಇಲ್ಲತ್ತೇಳಿ. ಅದೇ ಹೊಸದಾಗಿ ಈಗ ಇಬ್ರು ಮೀಟ್ ಆಗಿವಿ, ನಡೀತಾ ತಗೋರಿ. ನಾ ಏನು ತಿಳ್ಕೊಳಂಗಿಲ್ಲ ಹಂಗೆ ಹಿಂಗೆ. ಹಾಂ ಆಯ್ತು ರೀ. ಅಂದಂಗ ನಿಮ್ಮಪ್ಪರು ಏನು ಕೆಲಸ ಮಾಡ್ತಾರ್ರಿ? ಅಲ್ಲ, ನಮ್ಮ ಅಪ್ಪರು ಏನು ಮಾಡ್ತಾರತ್ ನಿಮ್ಮ ಮುಂದೆ ಹೇಳಿಲ್ಲೇನ್ರಿ? ನಾನು ಅದನ್ನು ಕೇಳಕ್ಕೆ ಹೋಗಿಲ್ರಿ. ನಮ್ಮ ಅಪ್ಪರು ಅವರು ನಿಮ್ಮಪ್ಪರು ಮಾತಾಡಿರಲ್ರಿ. ಹಿಂಗಾಗಿ ಅದೇನು ಕೇಳೂ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಾ ಕೇಳಕತ್ತೀನಿ. ಈಗ ಏನು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಯಾವುದಕ್ಕೂ ಮಾವ ಆಗೋದ್ರಲ್ಲ, ಹಿಂಗಾಗಿ ಗೊತ್ತಿರಲಿ ಏನು ಮಾಡ್ತಾರ ಅಂತ ಕೇಳಕತ್ತೀನಿ ರೀ. ಮತ್ತು ಹೌದೇನ್ರಿ? ನಮ್ಮಪ್ಪರು ದಿನ ಹೊಲಕ್ಕೆ ಹೋಗ್ತಾರೆ, ಕೂಲಿಗೆ ಹೋಗ್ತಾರೆ, ಅವ್ರು ದಿನಗೂಲಿಗೆ ಹೋಗ್ತಾರೆ. ಹೌದ್ರಿ? ಮತ್ತು ನಿಮ್ಮವ್ವ ರೀ? ನಮ್ಮವರು ಹಂಗೆ ರೀ, ಸದಿ ಏನರ ಮಂದಿ ಹೊಲ್ಕೊಳ್ದಾಗಿದ್ದು ಅಂದ್ರೆ ಹೇಳಿದ್ರು ಅಂದ್ರೆ ಹೋಗ್ತಾರ, ಇಲ್ಲಿಲ್ಲ ಅಂದ್ರೆ ಮನೆಗೆ ಇರ್ತಾರೆ. ಹೌದೇನ್ರಿ? ಅಂದಾಗ ನಿಮ್ಮ ಮನೆಗೆ ಎಷ್ಟು ಮಂದಿ ಇರ್ತೀರಿ? ನಮ್ಮ ಮನ್ಯಾಗ ನಾನು, ನಮ್ಮವ್ವ, ನಮ್ಮಪ್ಪ, ನಮ್ಮ ಮಾಯಿ ನೋಡ್ರಿ, 4 ಮಂದಿ ಇರ್ತೇವೆ ರೀ. ಹೌದೇನ್ರಿ? ಮತ್ತು ಅಂದಂಗೆ ಮತ್ತು ನಿಮ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲೇನ್ರಿ? ನೀವು ಒಬ್ಬರೇ ರೀ? ಇಲ್ರಿ, ನಾ ಒಬ್ಬಾಕಿನೇ ರೀ. ಹೌದೇನ್ರಿ? ಬರಬರ್ರಿ, ಏನು ತಲೆ ಕೆಡಿಸ್ಕೊಬೇಡ್ರಿ. ಈಗ ನಿಮ್ಮ ಮನ್ಯಾಗ ನೀವು ಒಬ್ಬರೇ ಇದ್ದಿರ್ಬೋದು. ನಮ್ಮ ಮನೆ ಭಾಳ ಅಂದ್ರೆ ಭಾಳ ಮಂದಿ ರೀ. ನಮ್ಮದು ತುಂಬ ಕುಟುಂಬ ಐತಿ. ನಮ್ಮ ಮನೆಗೆ ಬಂದ್ರಿ ಅಂದ್ರೆ ನಿಮ್ಗೆ ಎಲ್ಲರೂ ಸಿಗ್ತಾರೆ. ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ, ಇವನಿಂದ ಹೆಂಗೆ ತಪ್ಪಿಸ್ಕೊಂಡು ನಾ ಮದುವೆ ಮುರ್ಕೊಳ್ಳಿ ಅಂತ ನಾ ಅನ್ನಕತ್ರ, ಇವ ತುಂಬಿದ ಕುಟುಂಬದತ್ತ ಅದಕ್ಕಾರ ಬಂದ್ರೆ ಎಲ್ಲರೂ ಸಿಗ್ತಾರೆ ತಿಳಕತ್ತಾನ ಪುಣ್ಯಾತ್ಮ. ಹೌದೇನ್ರಿ?
ಹೌದೇನ್ರಿ ಪಾಡೈತೆ ಹೇಳ್ರಿ ಚಲೋ ಐತ್ರಿ. ನಾ ಒಂದು ಮಾತು ಕೇಳ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಏನು ಕೇಳ್ರಿ? ಅಲ್ಲ ಮತ್ತು ನಾನು ನೋಡಕ್ಕೆ ಬಂದಾಗ ನೀವೇನು ನಿಮ್ಮ ಬಾಯ ಬಿಚ್ಚಂತೂ ನೀವು ನನಗೆ ಇಷ್ಟ ಆದಿರಿ ಅಂತ ಹೇಳಿಲ್ಲ. ಅದಕ್ಕೆ ನಾ ಈಗ ಕೇಳಕತ್ತೀನಿ ರೀ ನೇರವಾಗಿ. ಇಲ್ಲಂತೂ ಯಾರೂ ಇಲ್ಲ, ಅಲ್ಲೇನೋ ಮಂದಿ ಇದ್ರು, ಏನೋ ಸಂಕೋಚ ಪಟ್ಕೊಂಡು ನೀವು ಹೇಳಿಲ್ಲ ಅಂತ ನಾ ಅನ್ಕೊಂಡಿನಿ. ಆದ್ರೆ ಇಲ್ಲಂತೂ ಈಗ ಯಾರೂ ಇಲ್ರಿ. ನಿಮ್ಮ ಮನಸ್ಸಿನಾಗ ಇರೋದನ್ನ ಹೇಳ್ಬಿಡ್ರಿ ನನ್ನ ಮುಂದೆ. ನಿಜ ಹೇಳ್ರಿ, ಸುಳ್ಳು ಹೇಳ್ಬೇಡ್ರಿ, ಮತ್ತು ಕರೆ ಹೇಳ್ರಿ. ನೀವು ಕರೆ ಹೇಳಿದ್ರಿ ಅಂದ್ರೆ ನಾ ಏನು ತಿಳ್ಕೊಳಕ್ಕೆ ಹೋಗಿಲ್ಲ ರೀ, ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳಕ್ಕೂ ಹೋಗಂಗಿಲ್ಲ, ಸಿಟ್ಟು ಮಾಡ್ಕೊಳಕ್ಕೂ ಹೋಗಂಗಿಲ್ಲ ರೀ. ಅಲ್ಲ ಅದು ಏನು ಕೇಳ್ಬೇಕಲ್ಲತ್ರಿ ಕೇಳ್ರಲ್ಲ. ಕೇಳ್ಬೇಕಲ್ಲಕ್ಕೆ ಏನಾದ್ರಿ, ಅದೇ ನಾನು ನಿಮ್ಗೆ ಇಷ್ಟ ಆಗೀನಿ, ನನ್ನ ನೀವು ಮದುವೆ ಮಾಡ್ಕೋತೀರಿ ಅಂತ ಕೇಳ್ದ ನೋಡ್ರಿ, ಮತ್ತೊಂದು ಏನಿಲ್ರಿ. ಅಲ್ಲ ನಾ ಕೇಳಿದ್ಗಳೇ ಯಾಕೆ ಮಕಸಪ್ಪ ಮಾಡಿ ತೆಳಗ್ ಮಾಡಿಬಿಟ್ರಿ? ಯಾಕೆ ಅಂದ್ರೆ ನಾನು ನಿಮ್ಗೆ ಇಷ್ಟ ಇಲ್ಲನ? ಇಲ್ಲ ಅಲ್ಲ ಏನು ಹೇಳಕತ್ತೀರಿ ನೀವು? ಅಂದ್ರೆ ನಾ ಇಷ್ಟ ಇಲ್ಲ? ಇಲ್ಲ ಇಲ್ಲ ನಾ ಹಂಗೆ ಹೇಳಿಲ್ಲ. ನಾ ಏನೋ ಹೇಳಕ್ ಬಂದೆ, ನೀವು ಅಡತಿ ನಾನು ಮಾತಾಡಕ್ ಬಿಡಾರ್ದೆ ನೀವೇ ಮಾತಾಡಕತ್ತೀರ ನೋಡ್ರಿ. ಹೌದಾ? ನಾ ಏನು ಕಾಣಿಸಿದೆ ನೀವು ಹಂಗನೇ. ಅಲ್ಲ ಅದು ಹೇಳಕ್ಕೇನೈತಿ, ಅವತ್ತು ನಮ್ಮ ಅಪ್ಪರೇ ಹೇಳಿದ್ರಲ್ಲ, ನಾನು ಈಗಾದರೂ ಅದೇ ಹೇಳೋದು. ನಮ್ಮ ಅಪ್ಪರ ಹೆಂಗೆ ಹೇಳ್ತಾರೆ ಹಾಗೆ ರೀ. ಅವರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರ ಮ್ಯಾಗೆ ಬಿಟ್ಟದ್ದು. ಅಲ್ಲ ಅವತ್ತು ನೋಡಿದ್ರೆ ನಾಚಿಕೆಯಿಂದ ಹೇಳ್ತಾರ ತೇಸಿ ಅಂದ್ರು, ಇವತ್ತು ನೋಡಿದ್ರೆ ಅದೇ ಹೇಳಕತ್ತೀರಿ. ಮತ್ತೆ ನೀವು ನನಗೆ ಉತ್ತರ, ನನಗೆ ಆ ಉತ್ತರ ಬೇಕಾಗಿಲ್ಲ ರೀ. ನಿಮ್ಮ ಮನಸ್ಸಿಂದ ನಿಮ್ಮ ಬಾಯಿಯಿಂದ ಏನು ಬರ್ತೈತಿ ಅನ್ನೋದು ನನಗೆ ಕೇಳ್ಬೇಕನ್ನೋ ಕುತೂಹಲ ಆಸೆ ಐತಿ. ದಯವಿಟ್ಟು ಹೇಳ್ರಿ, ಹಂಗೆ ಮಾಡ್ಬೇಡ್ರಿ. ದಯವಿಟ್ಟು ಹೇಳ್ರಿ ಎಲ್ಲ ಕೇರೈತಿ, ಅದ ಹೇಳಕತ್ತೀನಲ್ರಿ. ನಮ್ಮಪ್ಪ ನಮ್ಮವ್ವ ಹೆಂಗೆ ಹೇಳ್ತಾರೆ ಹಾಗೆ. ಅಂದ್ರೆ ನೀವು ಹಿಂಗೆ ಹೇಳಿದ್ರೆ ನಾ ಏನು ತಿಳ್ಕೊಬೇಕು? ಅಂದ್ರೆ ನಿಮ್ಮಪ್ಪ ನಿಮ್ಮ ಅವನ ಒತ್ತಾಯಕ್ಕೆ ನೀವು ಮದುವೆ ಮಾಡ್ಕೊಳಕತ್ತೀರಿ ಅಂದ್ರೆ ನಿಮ್ಗೆ ನಾ ಇಷ್ಟ ಇಲ್ಲ, ನಿಮ್ಮ ಮನಸ್ಸಿಗೆ ಬಂದಿಲ್ಲ ಅಂದ್ರೆ ನಾನು. ಅಲ್ಲ ನಾ ಇಟ್ಟೆಲ್ಲ ಹೇಳಕತ್ತೀನಿ, ಮತ್ತು ನೀವು ಹಂಗೆ ಹೇಳು ಹಿಂಗೆ ಹೇಳು ಅಂದ್ರೆ ನಾ ಹೇಳೋದು ಅದೊಂದೇ. ನಮ್ಮಪ್ಪ ನಮ್ಮವ್ವ ಮಾಡಿಕೊಟ್ರೆ ಮಾಡ್ಕೋತೀನಿ, ಇಲ್ಲಿಕ್ಕಂದ್ರೆ ಇಲ್ಲ. ನಾ ಹೊಳ್ಳಿ ಏನೈತಿ ನೀವು ಅದನ್ನೇ ಕೇಳೋದು, ನಾನು ಇದನ್ನೇ ಹೇಳೋದು ಬ್ಯಾಡ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಂತ್ರ ಅನ್ಕೊಂಡಿರ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ರೀ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹಿಂಗೆ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲ ಹೊಸ ವಿಡಿಯೋ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ಆಶೀರ್ವಾದ ಭಾಳ ಅಂದ್ರೆ ಭಾಳ ಮುಖ್ಯ ಐತಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಅಂದಂಗೆ ನಂದು ಇನ್ನೂ ಒಂದು ಚಾನಲ್ ಅದ್ರಿ, ಆ ಚಾನಲ್ ಲಿಂಕ್ ವಿಡಿಯೋ ತೊಳಗೆ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲೂ ಹೋಗ್ರಿ, ಸಪೋರ್ಟ್ ಮಾಡಿರಿ. ಅಲ್ಲಿ ಕತಿ ಭಾಳ ಅಂದ್ರೆ ಭಾಳ ಚಂದ ಐತಿ. ಸಾಕಷ್ಟು ಜನ ವಿಡಿಯೋ ನೋಡತ್ತೀರಿ, ಯಾರು ಲೈಕ್ ಮಾಡಲಿರಿ, ದಯವಿಟ್ಟು ಲೈಕ್ ಮಾಡಿರಿ. ಲೈಕ್ ಮಾಡಿದವ್ರಿಗೆ ಹೇಳತ್ತಿಲ್ರಿ, ಲೈಕ್ ಮಾಡ್ಕೊಳ್ಳಾರ್ದೆ ನೋಡಕತ್ತಾರೆ ಹೇಳ್ತೀನಿ. ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಮನಸ್ಸಿನ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಅಲ್ಲ ನಾ ಏನು ಹೇಳಕತ್ತೀನಿ ನೋಡ್ರಿ, ನನಗೆ ಇದ್ರ ಬಗ್ಗೆ ಹೊಳ್ಳಿ ಮಾತಾಡೋಕೆ ಇದು ಇಲ್ಲ, ಇಂಟ್ರೆಸ್ಟ್ ಇಲ್ಲ. ದಯವಿಟ್ಟು ಆ ಟಾಪಿಕ್ ನಲ್ಲಿಗೆ ಬಿಟ್ಟು ಬೇರೆ ಏನರ ಮಾತಾಡೋಣಂತ. ನೀವು ಹೊಳ್ಳಿ ಅದೇ ಹೇಳಿದ್ದೆ ಹೇಳ್ತೀರಿ, ನಾನು ಹೊಳ್ಳಿ ಅದೇ ಹೇಳಿದ್ದೆ ಹೇಳ್ತೀನಿ. ನಾ ಹೇಳಕತ್ತೀನಲ್ರಿ, ನಮ್ಮಪ್ಪ ನಮ್ಮವ್ನ ಇಷ್ಟದಂಗೆ ನಾ ಹಾಕಿನಿ ಅಂತ ಹೇಳಕತ್ತೀನಿ. ಈಗ ಸುಮ್ಮನೆ ಯಾಕದು ಎಲ್ಲ, ಈಗ ಅದು ಬಿಡ್ರಿ ಹೋಗ್ಲಿ, ಬೇರೆ ಏನರ ಇದ್ರೆ ಮಾತಾಡ್ರಿ. ಆಯ್ತು ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅದ್ರ ಬಗ್ಗೆ ಮಾತಾಡಕಂದ್ರೆ ನಾನು ಎತ್ತಂಗಿಲ್ಲ. ಆಯ್ತು, ನಿಮ್ಮಪ್ಪ ನಿಮ್ಮವ್ನ ಇಷ್ಟದಂಗೆ ನೀವು ಮದುವೆ ಮಾಡ್ಕೊತಿಂತೀರಿ, ಆಯ್ತು ಸರಿ. ನಿಮ್ಮಪ್ಪ ನಿಮ್ಮ ಹೇಳಿದಕ್ಕೆ ಹ್ಞೂ ಅಂದಿರಿ ಅಂದ್ರೆ ಈಗ ನಾ ಇಷ್ಟ ಅದೀನಿ ಅಂತ ಅರ್ಥ ಮಾಡ್ಕೊಂಡಿರ್ತೀನಿ. ಅದ್ರ ಮುಂದಿನ ಮಾತು ನಿಮ್ಗೆ ಬಿಟ್ಟದ್ರಿ. ಅದು ನಾ ಇಷ್ಟ ಅದೀನೋ ಇಲ್ಲೋ ಅಂತ ನೀವಂತೂ ನನ್ನ ಮುಂದೆ ಬಿಡಿಸಿ ಹೇಳಲಾಗಿರಿ. ಮತ್ತು ನಾರ ಏನು ಅನ್ಕೋಬೇಕಂತ ನನಗೂ ತಿಳಿಯವಲ್ತು. ಈಗ ನಿಮ್ಮಪ್ಪ ನಿಮ್ಮ ಅವ್ನ ಮ್ಯಾಗ ನೀವು ಹಾಕಕತ್ತೀರಿ ಅಂದ್ರೆ ನಾನು ನಿಮಗೆ ಇಷ್ಟ ಆಗಿನಿ, ಅದಕ್ಕೆ ನಿಮ್ಮಪ್ಪ ನಿಮ್ಮ ಅವ್ನ ಮ್ಯಾಗ ಹಾಕ್ಲಕತ್ತೀರಿ ಅಂತ ತಿಳ್ಕೊತೀನಿ. ಅದು ಆಯ್ತು, ಹೋಲ್ಬಿಡ್ರಿ. ಅಂದಂಗೆ ಏನರ ಕೊಡ್ತೀರಿ? ನೀವು ಜ್ಯೂಸ್ ಗೀಸ ತಂದು ಕೊಡ್ಲಿ? ಇಲ್ಲ ಬೇಡ್ರಿ, ಏನು ಬೇಡ್ರಿ. ನಿಮ್ಗೆ ಬೇಕಾಗಿತ್ತ ಹೋಗಿ ಕುಡಿದು ಬರ್ರಿ, ಆದ್ರೆ ನಾ ಇಲ್ಲೇ ನಿಂದಿರ್ತೀನಿ, ಏನು ತೊಂದರೆ ಇಲ್ಲ. ಅಲ್ರಿ, ನಿಮ್ಮನ್ನು ಸುತ್ತಾಡ್ಸ್ಕೊಂಡು ನಿಮಗೆ ಏನು ಬೇಕು ಅದೆಲ್ಲ ಕೊಡಿಸಿ ಮಾಡಿ ಕರ್ಕೊಂಡು ಹೋಗಿ ಮನೆ ಬಿಡ್ಬೇಕಂತ ನಾ ಅನ್ಕೊಂಡ್ರೆ ನೀವು ನೋಡಿದ್ರಿ ಏನೂ ಬ್ಯಾಡಿ ಅನ್ನಕತ್ತೀರಿ. ಅಲ್ಲ ಮತ್ತು ನೀವು ಹಿಂಗೆ ಮಾಡೋ ಸಮಯ ನನಗೆ ಮತ್ತು ಅದು ಪ್ರಶ್ನೆ ಬರೋದು ಸಹಜ ಅಲ್ಲೇನ್ರಿ? ನಾನು ನಿಮ್ಗೆ ಇಷ್ಟ ಆಗಿನೇ ಇಲ್ಲ ಅಂತ ಹೇಳಿ ಕೇಳಕ್ಕೆ. ಹಂಗೇನಿಲ್ರಿ, ಮನಸ್ಸಿಲ್ಲ ನನಗೆ ಅಂಥದ್ದು ಇಂಥದ್ದು ಹಾಳ ಮುಳ ತಿಂದು ಅಭ್ಯಾಸ ಇಲ್ಲ, ಹಿಂಗಾಗಿ ಅದಕ್ಕೆ ಒಲೆಲಕತ್ತೀನಿ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಯ್ತು ರೀ, ಆಳಮೂಳ ತಿಂದ ಬೇಸಿಲ್ಲ, ಅದು ಆಯಿತು. ಆದ್ರೆ ಒಂದು ಜನ ನಕ್ಕೋತಾ ಇರ್ಬೇಕಲ್ಲ, ನಕ್ಕೋತಾ ಇರ್ಬೋದಲ್ಲ, ಯಾಕೆ ಬರೀ ಮಾರಿ ಸಣ್ಣ ಮಾಡ್ಕೊಂಡೆ ನಿಂತುಬಿಟ್ರಿ? ಒಟ್ಟೆ ಏನು ನೀವು ಮಾತಾಡೋ ಮಾತು ನಿಮ್ಮ ಮನಸ್ಸಿಂದ ಬರ್ತಾ ಇಲ್ಲ ಅಂತ ಅನ್ಸಕತ್ತದ್ರಿ ನನಗರ. ನಿಮ್ಮ ಮನಸ್ಸಿಂದ ಬರವಲ್ಲು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಯಾರೋ ಕಳಿಸ್ಯಾರ, ಸುಮ್ಮ ಬಂದು ನಿಂತು ಕಿಸಿಂದ ಹೋದ್ರಾಯ್ತು ಅನ್ನೋ ಇದ್ರಾಗ ಬಂದ್ರೇನೋ ಅಂತ ಅನ್ಸಕತ್ತದ ನನಗೆ. ಇಲ್ರಿ, ಹಂಗೇನಿಲ್ರಿ. ನೀವು ಅಂತೀರಿ ಹಂಗೇನಿಲ್ಲ ಅಂತೇಳಿ, ನಿಮ್ಮ ಅಕ್ಕ ನೋಡಿದ್ರೆ ಗೊತ್ತಾಕೈತಿ ನನಗೆ.